ಬೆಂಗಳೂರು ಖಾತೆ ಖ್ಯಾತೆ ಪೂರ್ಣ ಪ್ರಮಾಣದ ಬೆಂಗಳೂರು ಸಿಗುತ್ತಾ? ರಾಜಧಾನಿ ಸಮರ ಗೆಲ್ತಾರ ಕೃಷ್ಣ ಬೈರೇಗೌಡ? ಖಾತೆ ಬಿಕ್ಕಟ್ಟು. ಡಿಕೆಶಿ ಸರ್ಕಾರದಲ್ಲಿ ಬಗೆಹರಿತಾ ಇಲ್ಲ ಖಾತೆ ಬಿಕ್ಕಟ್ಟು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಹಗ್ಗ ಜಗ್ಗಾಟ ಇನ್ನೂ ನಡೀತಾ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಕೃಷ್ಣ ಬೈರೇಗೌಡರು ಸರ್ಕಸ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರ ಆರಂಭ ಆಗಿದ ಕೆಲವೇ ದಿನಗಳಲ್ಲಿ ಈಗಾಗಲೇ ಈ ಹಗ್ಗ ಜಗ್ಗಾಟ ಮುಂದುವರಿತಾನೆ ಇದೆ. ಖಾತೆ ಖ್ಯಾತೆ ಇನ್ನೂ ಕೂಡ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರಾಯ್ತು, ಈಗ ಕೃಷ್ಣ ಬೈರೇಗೌಡರು, KH ಮುನಿಯಪ್ಪ, ಹೀಗೆ ಪ್ರತಿಯೊಬ್ಬ ಸಚಿವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಇದೆ ತಮ್ಮ ಖಾತೆಯ ಬಗ್ಗೆ. ಖಾತೆ ಬದಲಾವಣೆಗೆ ಸಚಿವ KH ಮುನಿಯಪ್ಪ ಕೂಡ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಬಳಿ ಸಮಾಜ ಕಲ್ಯಾಣ ಇಲಾಖೆ ಕೊಡಿ ನನಗೆ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಸಮುದಾಯದ ಕೆಲಸ ಮಾಡಬೇಕು ಅಂತ ಹೇಳಿ ಆ ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ನೋಡೋಣ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೀವು ಬಿಟ್ಟುಕೊಟ್ರೆ ನಿಮ್ಮ ಮಗಳಿಗೆ ಮಂತ್ರಿಸ್ಥಾನ ಅಂತಾನು ಕೂಡ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ಖಾತೆ ಬದಲಾವಣೆಗೆ ಖಚಿತ ಭರವಸೆಯನ್ನ ರಾಹುಲ್ ಗಾಂಧಿ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಇನ್ನೂ ಆ ಖಾತೆಯನ್ನ ತೆಗೆದುಕೊಂಡಿಲ್ಲ, ಕೆಲಸ ಆರಂಭ ಮಾಡಿಲ್ಲ. ಕೃಷ್ಣ ಬೈರೇಗೌಡರದ್ದು ಕೂಡ ಅದೇ ಕತೆ. ಸೊ ಇನ್ನೂ ಕೂಡ ಖಾತೆಯ ಹಗ್ಗ ಜಗ್ಗಾಟ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವ್ರದ್ದಾಯ್ತು, ಅವ್ರದ್ದು ಈಗ ಸಮಾಧಾನ ಆಗಿದೆ, ಈಗ ಅವರು ಆ ಖಾತೆಯಲ್ಲೇ ಮುಂದುವರಿತಾ ಇದ್ದಾರೆ. ಆದ್ರೆ ಕೃಷ್ಣ ಬೈರೇಗೌಡರು, KH ಮುನಿಯಪ್ಪ ಅವರ ಕತೆ ಏನು? ಹೈಕಮಾಂಡ್ ಏನು ನಿರ್ಧಾರ ಮಾಡುವ ಹಾಗೆ ಕಾಣಿಸ್ತಾ ಇದೆ? ನವಿತಾ ಜೈ, ನಿನ್ನೆ ಸಂಜೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೆ ರಿಜ್ವಾನ್ ಅರ್ಷದ್ ಮತ್ತು ಕೃಷ್ಣ ಬೈರೇಗೌಡರು ಹೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ತಮ್ಮ ಅಳಲನ್ನು ತೋಡಿಕೊಂಡ್ರು ಅಂತಲೇ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನು ಯಾವುದೇ ರೀತಿ ಭರವಸೆಯನ್ನು ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇವತ್ತು ಕೂಡ ಕೃಷ್ಣ ಬೈರೇಗೌಡರು ರಿಜ್ವಾನ್ ಅರ್ಷದ್ ಅವ್ರ ಜೊತೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಬಹುಶಃ ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ನ ಭೇಟಿ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ನಾಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಿರ್ತಕ್ಕಂಥದ್ದು. ಖಾತೆ ಖ್ಯಾತೆ ಸೇರಿದಂತೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಗೆ ಮಾತುಕತೆ ನಡೆಸುವ ಸಾಧ್ಯತೆ ಇರ್ತಕ್ಕಂಥ ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಏರ್ಪೋರ್ಟ್ನಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ, ನನಗೆ ನಾಗರಿಕ ಸರಬರಾಜು ಮತ್ತು ಆಹಾರ ಇಲಾಖೆ ನನಗೆ ಬೇಡ, ಬದಲಾಗಿ ನಾನು ಸಮುದಾಯಕ್ಕೆ ಕೆಲಸ ಮಾಡಬೇಕಾಗಿದೆ, ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ನಿಮ್ಮ ಪುತ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ, ಅವರನ್ನು ನಾಳೆಯೇ ಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ KH ಮುನಿಯಪ್ಪನವರು ಅವರಿಗೆ ಇನ್ನೂ ವಯಸ್ಸಿದೆ, ಇನ್ನೂ ಏನು ಬೆಳೆಯಷ್ಟು ಅವಕಾಶಗಳಿರ್ತಕ್ಕಂಥದ್ದು, ನಮ್ಮ ವಯಸ್ಸು ಮುಗಿತಾ ಬಂದಿರತಕ್ಕಂಥದ್ದು ಮತ್ತು ಸಮುದಾಯದ ಕೆಲಸ ಮಾಡಬೇಕಾಗಿದೆ, ಹಾಗಾಗಿ ಸಮಾಜ ಕಲ್ಯಾಣ ಖಾತೆಯನ್ನೇ ಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈ ಪಟ್ಟು ಮತ್ತು ಪ್ರತಿಪಟ್ಟು ನಡುವೆ ರಾಹುಲ್ ಗಾಂಧಿಯವರು ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಧ್ಯವಾದರೆ ಅವಕಾಶವನ್ನು ಕೊಡ್ತೀವಿ ಅನ್ನೋ ಮುಖಾಂತರ ಆ ಸಂದರ್ಭದಲ್ಲಿ ತಪ್ಪಿಸಿಕೊಂಡ್ರು ಅಂತ ಹೇಳಲಾಗ್ತಿದೆ. ಆದರೆ ಖಚಿತ ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಇದನ್ನು ಸಾರ್ಟ್ಔಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕೃಷ್ಣ ಬೈರೇಗೌಡರು ಬೆಂಗಳೂರು ಖಾತೆಯಲ್ಲಿ ಅರ್ಧ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. BDA ಮತ್ತು BMRDA ಖಾತೆಯನ್ನು ಕೊಡದಿದ್ದರೆ ಬಹುಶಃ ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಮುಂದುವರಿಯಲ್ಲ ಅಂತ ಹೇಳಿ ಈಗಾಗಲೇ ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಆ ಮುಖಾಂತರ ಬೇರೆ ಯಾವುದೇ ಸಣ್ಣ ಖಾತೆ ಕೊಟ್ಟರು ಕೂಡ ನಿರ್ವಹಿಸ್ತೀನಿ, ಆದರೆ BDA ಮತ್ತು BMRDA ಇಲ್ಲದೆ GBA ಖಾತೆಯನ್ನು ಯಾವುದೇ ಕಾರಣಕ್ಕೂ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಬಹುಶಃ ಒಂದು ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಪ್ರಾಧಿಕಾರಗಳಾಗಿರ್ತಕ್ಕಂಥ BMRDA ಮತ್ತು BDAಯನ್ನು ಮುಖ್ಯಮಂತ್ರಿ ತಮ್ಮ ಬಳಿಯೇ ಇಟ್ಕೊಂಡಿರ್ತಕ್ಕಂಥದ್ದು, ಅವರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ಲು ಬಿಟ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಧಿಕಾರವನ್ನು ನಾನು ವಹಿಸ್ಕೊಳ್ಳಲ್ಲ ಅಂತೇಳಿ ಖಂಡಿತ ಮುರಿದಂತೆ ಹೇಳಿರ್ತಕ್ಕಂಥದ್ದು. ಇದೀಗ ದೆಹಲಿಯಲ್ಲಿ ಇರ್ತಕ್ಕಂಥ ಕೃಷ್ಣ ಬೈರೇಗೌಡರು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಕ್ಷಣದವರು ಕೂಡ ಯಾವುದೇ ನಾಯಕರನ್ನು ಭೇಟಿಲ್ಲ, ಆದರೆ ದೆಹಲಿಯಲ್ಲಿ ವರಿಷ್ಠರನ್ನು ಭೇಟಿ ಮಾಡಲಿಕ್ಕೆ ಹೋಗಿರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.